ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಾನು ಆ್ಯಕ್ಚುಲಿ ಲದಾಖ್ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟಾಗಿ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಲದಾಖ್ ಟ್ರಿಪ್ಪು ಕ್ಯಾನ್ಸಲ್ ಆಯಿತು. ಬಟ್ ಹವವರ್ ನಾನು ಸತೀಶಣ್ಣ ಹೋಗಬೇಕಾಯಿತು ಲದಾಖ್ಗೆ. ನಮ್ಮ ಕಾರಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಹಂಗಾಗಿ ಸ್ವಲ್ಪ ಹೇಳ್ದಾಗೆ ಕೆಲವು ಎಲ್ಲ ಅಡೆತಡೆಗಳಿಂದ ಲದಾಖ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ಇನ್ನೇನು ಮಾಡೋದಪ್ಪ, ನಾನು ಲೀವ್ ಬೇರೆ ಹಾಕ್ಬಿಟ್ಟಿದ್ದೆ, ಲದಾಖ್ ಬೇರೆ ಕ್ಯಾನ್ಸಲ್ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಗಿದೆ. ಅದಾಗ ಅಣ್ಣ ಒಂದು ಶಿರ್ಡಿ ಪ್ಲ್ಯಾನ್ ಬಗ್ಗೆ ಹೇಳಿದರು. ಸೊ ಹಾಗಾಗಿ ಇವತ್ತು ಎಷ್ಟಪ್ಪ ಡೇಟು, 18 ಓಕೆನಾ, 18ನೇ ತಾರೀಕು. ನಮಗೆ 19 ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಫ್ಲೈಟ್ ಇದೆ ಶಿರ್ಡಿಗೆ. ಎಲ್ಲ ಬುಕ್ಕಿಂಗ್ ಎಲ್ಲ ಆಗಿದೆ. ಸೊ ಹಾಗಾಗಿ ನಾವು ಶಿರ್ಡಿ ಹೋಗ್ತಾ ಇದ್ದೀವಿ 19, 20. ಸೊ ಲದಾಖ್ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಇದಾದರೂ ಮಾಡೋಣ ಅಂಥೇಳಿ. ಸೊ ಬನ್ನಿ, ನಾನು ಏನೇನು ಪ್ಯಾಕೇಜ್ ಮಾಡ್ಕೊಂಡಿದ್ದೀನಿ ಏನು ಅಂತ ತೋರಿಸ್ತೀನಿ. ಹಾಗೆ ನನಗೆ ತುಂಬ ಸ್ಪೆಷಲ್ ಜರ್ನಿ, ಯಾಕಂದರೆ ನಾನು ಲೈಫಲ್ಲಿ ಮೊದಲನೇ ಬಾರಿ ಫ್ಲೈಟಲ್ಲಿ ಹೋಗ್ತಾಯಿದ್ದೀನಿ. ಹಾಗಾಗಿ ಒಂದು ಕಡೆ ಭಯ ಇದೆ, ಇನ್ನೊಂದು ಕಡೆ ಎಕ್ಸೈಟ್ಮೆಂಟು ಇದೆ. ಒಂದು ಕಡೆ ಖುಷಿ, ಒಂದು ಕಡೆ ಭಯ ನನಗೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಾಯಿದ್ದೀನಿ. ಲದಾಖ್ ಫ್ಲೈಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು, ಹಿಮ, ಪಾಪು. ಬಟ್ ಆಮೇಲೆ ಪಾಪು ಚಿಕ್ಕವಳು ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಮಾಡಿದ್ವಿ. ಸೊ ನಡೀರಿ, ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಟೈಮ್ ಅಲ್ವಾ, 2 ದಿವಸಕ್ಕೆ ನಾನು ಏನೇನೋ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಗೊತ್ತಿಲ್ಲ, ಬಟ್ ಎಲ್ಲ ನಿಮ್ಗೆ ನಾನು ತೋರಿಸ್ತೀನಿ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಕರೀತಾರಲ್ಲ, ಆ ಥರ ವಾಟ್ಸ್ ಇನ್ ಮೈ ಟ್ರಾವೆಲ್ ಕಿಟ್ ಶಿರ್ಡಿಗೆ. ಸೊ ಅದನ್ನು ನಾನು ನಿಮ್ಗೆ ಇವತ್ತು ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸಕ್ಕೆ, ಸಪೋರ್ಟ್ಗೆ. ಇವತ್ತಿಗೆ ನಾನು 14,000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ ಯೂಟ್ಯೂಬಲ್ಲಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕ್ಯಾಂಪಿಂಗ್ ಕನ್ನಡಿಗ ಅಂತ. ಅದನ್ನು ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ನಾವೆಲ್ಲರೂ ಒಟ್ಟಾಗಿ ಕ್ಯಾಂಪಿಂಗ್ ಮಾಡೋದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವೆಲ್ಲರೂ ನಮ್ಮ ಜೊತೆ ಒಟ್ಟಾಗಿ ಕ್ಯಾಂಪಿಂಗ್ ಮಾಡ್ಬೋದು. ಸೊ ಬನ್ನಿ ಈಗ ನೋಡೋಣ. ನೋಡಿ, ನಮ್ಮ ಬಾಸ್ ಕೂತ್ಕೊಂಡಿದ್ದಾಳೆ. ನಾನು ಇದೊಂದು ಟಾಯ್ಲೆಟ್ರಿ ಕಿಟ್ ಇತ್ತು, ಹಾಸ್ಪಿಟಲಲ್ಲಿ ಕೊಟ್ಟಿದ್ರು, ಆವಾಗ ಅದನ್ನೇ ಯೂಸ್ ಮಾಡ್ತೀನಿ. ಶ್ಯಾಂಪು, ಸೋಪು, ಫೇಸ್ ವಾಶು, ಟೂತ್ ಬ್ರಷ್ ಎಲ್ಲ ಇದೆ. ಹಾಗೆ ಇದೊಂದು ಚಿಕ್ಕ, ನಾವು ಗೋವಾಗೆ ಹೋದಾಗ ಮ್ಯಾಕ್ಸಲ್ಲಿ ಶಾಪಿಂಗ್ ಮಾಡಿದಾಗ ಇದೊಂದು ಬ್ಯಾಗ್ ಬಂತು. 15,000 ರೂಪಾಯಿಗೆ ಶಾಪಿಂಗ್ ಮಾಡಿದ್ದಕ್ಕೆ ಒಂದು ಬ್ಯಾಗು ಮತ್ತು ಇದೊಂದು ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಏನಿದೆ ಅಂದರೆ, ಇಲ್ಲಿ 1, 2, 3, 4 ಜೊತೆ ಟೀ ಶರ್ಟು ಮತ್ತು ಚಿಕ್ಕೋಸ ಏನೋ ಅಂತಾರೆ ಅದಕ್ಕೆ, ಪ್ಯಾಂಟು. ಆ ರೀತಿ ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಜೀನ್ಸು ಆ ಥರ ತೊಗೊಂಡಿಲ್ಲ, ಬಟ್ ಎಲ್ಲ ಟೀ ಶರ್ಟ್ ಇದೆ, 1 ಶರ್ಟ್ ಇದೆ. ಇದು 1, ಇದು 2, 3, ಹಾಗೆ ಇದೊಂದು 4 ಜೊತೆ ಟೀ ಶರ್ಟ್ಸ್ ಮತ್ತು ಪ್ಯಾಂಟ್ ತೊಗೊಂಡಿದ್ದೀನಿ. ಜೀನ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಜೀನ್ಸ್ ಎಲ್ಲ ಟೈಟ್ ಆಗಿಬಿಟ್ಟಿದೆ, ದಪ್ಪ ಆಗ್ಬಿಟ್ಟಿದ್ದೀನಿ, 80 kg ಬಂದುಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ಬಂತು ಅಂದರೆ ಇನ್ನು ಇದರಲ್ಲಿ ಇವಾಗ ನಾನು ಆ್ಯಕ್ಚುಲಿ ಸತೀಶಣ್ಣ ಮನೆಗೆ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತೀವಿ. ಒಂದು ಜಾಕೆಟ್ ಇದೆ, ಆಮೇಲೆ ಬೋರ್ಡ್ ಆಗಿಬಿಟ್ಟಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಕ್ಯಾಪ್ಸು, ಒಂದು ಟೀ ಶರ್ಟು, ಒಂದು ನೈಟ್ ಶಾರ್ಟ್ಸು, ಇನ್ನು ಬೆಲ್ಟು, ಇನ್ನರ್ ವೇರು, ಮತ್ತು ನಾನು ಶೂ ತೊಗೊಂಡಿದ್ದೀನಿ, ಲೋಫರ್ಸ್ ಅಂತ ಕರೀತಾರೆ. ಈ ಶೂ ತೊಗೊಂಡಿದ್ದೀನಿ ಇದಷ್ಟೇ. ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಶಾಪಿಂಗ್ ಮಾಡಿಲ್ಲ. ಇನ್ನು ನನ್ನ ಬ್ಯಾಕ್ ಪ್ಯಾಕಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂದರೆ, ಇದೊಂದು ಮೊಬೈಲ್ ಟ್ರೈಪೋರ್ಡ್ ವೀಡಿಯೋ ಮಾಡೋದಕ್ಕೆ. ಆಮೇಲೆ ಇದೊಂದು ಗೋಪ್ರೋದು ಸೆಲ್ಫಿ ಸ್ಟಿಕ್ಕು, ಇದು ಸತೀಶಣ್ಣನಿಗೆ. ಹಾಗೆ ಇನ್ನು ಇದೊಂಥರ ಚೆನ್ನಾಗಿದೆ ಇದು, ಓಕೆನಾ, ನೋಡ್ಬೋದು ನೀವು. ಇದನ್ನ ಟೇಬಲ್ಗೆಲ್ಲ ಫಿಟ್ ಮಾಡ್ಬೋದು. ಇದೊಂಥರ ಮಿನಿ ಟ್ರೈಪೋರ್ಡು, ಓಕೆನಾ. ಹಿಂಗೆ ಓಪನ್ ಮಾಡಿಕೊಂಡು ಇಲ್ಲಿ ಎಳೆದು ಮೊಬೈಲ್ ಹಾಕ್ಕೋಬೇಕು. ಮತ್ತು ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ, ಹಿಂಗೆ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಯಾವ ರೀತಿ ಅಂದರೆ, ಇವಾಗ ನೀವು ಓಕೆ ಹಿಂಗೆ ಓಪನ್ ಮಾಡಿಬಿಟ್ಟು ಇಲ್ಲಿ ಹಾಕ್ಬಿಟ್ರೆ ಇಲ್ಲಿ ಮೊಬೈಲ್ ಹಾಕ್ಕೋಬೋದು. ಒಂದು ನಿಮಿಷ ನಿಮಗೆ ಮೊಬೈಲ್ ಹಾಕಿ ತೋರಿಸ್ತೀನಿ ರೀ. ಸೊ ಇದು ನನ್ನ ಆಫೀಸ್ ಫೋನು, ನೋಡೋಣ. ಇಲ್ಲಿ ಇದನ್ನ ಈಗ ಇಟ್ಬಿಟ್ಟು ಹಿಂಗೆ ಎಳೆದು ಇಲ್ಲಿ ಕೂರಿಸ್ಬಿಟ್ರೆ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಇದನ್ನು ನೀವು ನಿಮ್ಮ ಸೂಟ್ ಕೇಸ್ ಬ್ಯಾಗ್ಗೂ ಹಾಕ್ಕೋಬೋದು, ಮತ್ತು ಎಲ್ಲಾದ್ರೂ ಕಂಬಿಗೆ ಎಲ್ಲಾದರೂ ಇನ್ಸ್ಟೆಂಟಾಗಿ ವೀಡಿಯೋ ಮಾಡಬೇಕಂದ್ರೆ ಹಾಕ್ಕೋಬೋದು. ಸೊ ಇದನ್ನೊಂದು ತೊಗೊಂಡಿದ್ದೆ ನಾನು, ತುಂಬ ಯೂಸ್ಫುಲ್ ಇದೆ. ಮತ್ತು ಇದು ಫುಲ್ ರೊಟೇಟು ಆಗುತ್ತೆ, ಇದು ರೊಟೇಟ್ ಆಗುತ್ತೆ. ಆಮೇಲೆ ಏನೇನೋ ಆಪ್ಷನ್ಸ್ ಇದೆ, ಹಿಂಗೆ ಬೆಂಡೆಲ್ಲ ಮಾಡ್ಬೋದು ನೋಡಿ. ಈ ರೀತಿ ಬೆಂಡು ಮಾಡ್ಬೋದು, ರೊಟೇಟು ಮಾಡ್ಬೋದು, ಮಲ್ಟಿಪಲ್ ಆಪ್ಷನ್ಸ್ ಇದೆ, ಯೂಸ್ ಆಗುತ್ತೆ. ಮತ್ತು ಪ್ಯಾಕ್ ಮಾಡಬೇಕಾದ್ರೂ ಅಷ್ಟೇ, ಜಸ್ಟ್ ಇದನ್ನು ರಿಮೂವ್ ಮಾಡಿಬಿಟ್ಟು ಹಿಂಗೆ ತಿರುಗಿಸ್ಬಿಟ್ಟು ಈ ಕಡೆಗೆ ಅಲೈನ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಹಿಂಗೆ ಅಲೈನ್ ಮಾಡಿ ಇದನ್ನು ಹಿಂಗೆ ತಿರುಗಿಸಿ ಹಿಂಗೆ ಬೆಂಡ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಆಗೋಯ್ತು. ಸೊ ಚೆನ್ನಾಗಿದೆ ಅನ್ನಿಸ್ತು ಪ್ರೋಟ್ರಾನಿಕ್ಸ್ದು. ಯಾರಿಗಾದ್ರೂ ಬೇಕಾ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ನಾನು ಲಿಂಕ್ ಹಾಕ್ತೀನಿ. ಸೊ ಇದಾಯ್ತಾ. ಇದು ಬಿಟ್ಟರೆ
ನಾನೊಂದು ಆ್ಯಪಲ್ ಯೂಸ್ಡ್ ಲ್ಯಾಪ್ಟಾಪ್ ತೊಗೊಂಡಿದ್ದೆ ಆವಾಗ. ಆ್ಯಕ್ಚುಲಿ ಕೆಲವು ಸತಿ ಫೋಟೋ ಎಲ್ಲ ಕಾಪಿ ಮಾಡೋಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆಲ್ಲ ಬೇಕು ಅಂತ ಅದೊಂದು ಲ್ಯಾಪ್ಟಾಪ್ ಇದರಲ್ಲಿದೆ. ಯೂಸ್ ಲ್ಯಾಪ್ಟಾಪ್ ನಾನು ತೊಗೊಂಡಿದ್ದು. ಬಟ್ ಏನಂದರೆ ಅವಾಗ ಚೆನ್ನಾಗಿತ್ತು ತೊಗೊಂಡಾಗ. ಆಮೇಲೆ ಬ್ಯಾಟ್ರಿ ಬ್ಯಾಕಪ್ಪು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಬಿಟ್ಟರೆ ಯಾವಾಗ ಒಂದು ಡೈರಿ ಕ್ಯಾರಿ ಮಾಡ್ತೀನಿ ನಾನು. ಇದೊಂದು ಡೈರಿ ಇದೆ. ಆಮೇಲೆ ಮೊಬೈಲ್ ಪ್ಲ್ಯಾನೆಟಲ್ಲಿ ಮೊಬೈಲ್ ತೊಗೊಂಡಾಗ ಇದೊಂದು ಪವರ್ ಬ್ಯಾಂಕ್ ಕೊಟ್ಟಿದ್ದರು. ಯೂಸ್ಫುಲ್ ಇದೆ ಪವರ್ ಬ್ಯಾಂಕು. ಹಾಗೆ ನನ್ನ ಕ್ಯಾಂಪಿಂಗ್ ಕನ್ನಡಿಗ ಏನಿದೆಯಲ್ಲ ಈ ರೀತಿ ಸ್ಟಿಕ್ಕರ್ಸು. ನಿಮ್ಗೆ ಯಾರಿಗಾದ್ರು ಸ್ಟಿಕ್ಕರ್ಸ್ ಬೇಕಾ ಹೇಳಿ, ಒಂದು ಸತಿ ಎಲ್ಲಾದ್ರೂ ಒಂದು ದಿವಸ ಎಲ್ಲ ಮೀಟಪ್ ಮಾಡಿಬಿಟ್ಟು ಸ್ಟಿಕ್ಕರ್ಸ್ ಎಲ್ಲ ಕೊಡ್ತೀನಿ. ಆ ಸ್ಟಿಕ್ಕರ್ಸ್ ಇದೆ. ಇದು ಬಿಟ್ಟರೆ ಇದು ನನ್ನ ವಾಲೆಟಲ್ಲಿ ಏನಿದೆ ಅಂತ ನೋಡೋದಾದರೆ, ನಾನು, ನನ್ನ ಧರ್ಮಪತ್ನಿ ಹಾಗೂ ನನ್ನ ಮಗಳು ಇದಿದೆ. ಅದು ಬಿಟ್ಟರೆ ಕ್ಯಾಶ್ ಅಂತೂ ಏನೂ ಇಡಲ್ಲ ಇಡೋಕ್ಕೆ. ಅದು ಬಿಟ್ಟರೆ ಬರೀ ಬಿಲ್ಸ್ ಇರ್ತವೆ ನೋಡಿ, ಮಿಡಿಲ್ ಕ್ಲಾಸ್ ಅವ್ರದ್ದು. ಪರ್ಸ್ ಓಪನ್ ಮಾಡಿದರೆ ಬರೀ ಬಿಲ್ಲೇ. ಪೆಟ್ರೋಲ್ ಹಾಕ್ಸಿದ ಬಿಲ್ಲು, ಅಲ್ಲಿ ಶಾಪ್ ಇದು ಮಾಡಿದ ಬಿಲ್ಲು, ಗ್ರೋಸರಿ ತೊಗೊಂಡಿದ್ದ ಬಿಲ್ಲು, ತರಕಾರಿ ತೊಗೊಂಡಿದ್ದ ಬಿಲ್ಲು ಇನ್ನೆಲ್ಲ ಇದೆ. ಇನ್ನು ಆಧಾರ್ ಕಾರ್ಡ್, ID ಕಾರ್ಡ್ ಅದು, ಇನ್ನು ನನ್ನ ಇದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಹಾಗೆ ಇನ್ನೊಂದೆರಡು ಕಾಯಿನ್ ಇಟ್ಕೊಂಡಿದ್ದೀನಿ ಅಷ್ಟೇ ಎಮರ್ಜೆನ್ಸಿಗೆ. ಕ್ರೆಡಿಟ್ ಕಾರ್ಡ್ ಮಾತ್ರ ಯಾರೂ ಇಟ್ಕೊಳ್ಳೋಕೆ ಹೋಗಬೇಡಿ. ಆ ಕ್ರೆಡಿಟ್ ಕಾರ್ಡನ್ನ ಕ್ಲಿಯರ್ ಮಾಡಿಸೋ ಅಷ್ಟರಲ್ಲಿ ಇದರಿಂದ ತೆಗೆದು ಅದಕ್ಕೆ ಹಾಕಿ ಅದನ್ನು ಇದಕ್ಕಾಗಿ ಜೀವನನೇ ಸಾಕು ಅನಿಸ್ಬಿಡುತ್ತೆ ಕ್ರೆಡಿಟ್ ಕಾರ್ಡಿಗೆ ಸಿಕ್ಕಾಕೊಂಡ್ಬಿಟ್ರೆ. ಹಾಗಾಗಿ ಎಮರ್ಜೆನ್ಸಿಗೆ ಅಷ್ಟೇ ಅದನ್ನೆಲ್ಲ ಕ್ಲಿಯರ್ ಮಾಡಿ ಕ್ಲೋಸ್ ಮಾಡೋ ಅಷ್ಟರಲ್ಲಿ ನನಗೆ ಹಿಮಾಗೆ ಏನಂತಾರೆ ಕಣ್ಣಲ್ಲಿ ರಕ್ತವನ್ನು ಬರಲಿಲ್ಲ ಅಷ್ಟೇ. ಹಾಗಾಗಿ ಸೊ ಇದಿಷ್ಟು ನನ್ನ ಪ್ಯಾಕೇಜು. ಸೊ ಇವಾಗ ಸತೀಶ್ ಅಣ್ಣ ಹೂಡಿ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ನನಗೆ ಫೋನ್ ಮಾಡ್ತಾರೆ. ನಾನು ಅಲ್ಲಿ ಹೋಗಿ ಅಲ್ಲಿಂದ ಸತೀಶಣ್ಣ ಪಿಕ್ ಮಾಡಿಕೊಂಡು ಸೀದಾ ಸತೀಶಣ್ಣ ಮನೆಗೆ ಹೋಗಿ ಅಲ್ಲಿಂದ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಅಂದರೆ 5 ಗಂಟೆಗೆ ಫ್ಲೈಟ್ ಇರೋದು. ಬಟ್ 3 ಗಂಟೆಗೆ ಮನೆ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ 3 ಗಂಟೆಗೆ ಸತೀಶ್ ಅಣ್ಣನ ಫ್ಲ್ಯಾಟಿಂದ ಹೊರಟು ಮೇ ಬಿ ಒಂದು 3:30 ಆ ಟೈಮ್ಗೆ ನಾವು ಏರ್ಪೋರ್ಟ್ ರೀಚ್ ಆಗ್ತೀವಿ. ಯಾಕಂದರೆ ಪಕ್ಕದಲ್ಲೇ ಇರೋದಲ್ವ, ಅಲ್ಲಿ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಆಗುತ್ತೆ. ಬಟ್ ನನಗಿದು ತುಂಬ 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 ಸ್ಪೆಷಲ್. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಒಂಥರ ಡಗ 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 ಅಂತಿದೆ. ಹಿಮ ಆಫೀಸ್ಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ವೇಟಿಂಗ್ ಇದೆಲ್ಲ ನೋಡ್ಬೋದು, ನಮ್ಮ ಕ್ಯಾಂಪಿಂಗ್ ಐಟಮ್ಸ್ ಇದೆಲ್ಲ. ಇನ್ನು ಈ ಬೀರಲ್ಲಂತೂ ಬರೀ ಅದೇ ಇರುತ್ತೆ ಎಲ್ಲ, ಕ್ಯಾಂಪಿಂಗ್ ರಿಲೇಟೆಡ್, ನನ್ನ ರೈಡ್ ರಿಲೇಟೆಡ್, ಯೂಟ್ಯೂಬ್ ರಿಲೇಟೆಡ್ ಎಲ್ಲ. ಸೊ ಇಷ್ಟೇ. ಇದೆಲ್ಲ ಕ್ಯಾಂಪಿಂಗ್ ಸ್ಟವ್ಗಳು, ಬ್ರೆಶೀಟ್ಸು, ಟಾರ್ಪಲು, ಎಮರ್ಜೆನ್ಸಿ ಲೈಟು, ಟ್ರೈಪೋರ್ಡು. ಅದಕ್ಕೋಸ್ಕರನೇ ಈ ಬೀರು ಇಟ್ಬಿಟ್ಟಿದ್ದೀವಿ ಅಷ್ಟೇ. ಇನ್ನಿದು ಕಾರ್ ಕವರು ಇವೆಲ್ಲ ನಮ್ಮದು. ಇದರಲ್ಲಿ ಕಿಚನ್ ಐಟಮ್ಸ್ ಇದೆ, ಇದರಲ್ಲಿ ಲೈಟ್ಸ್ ಇದೆ, ಇದರಲ್ಲಿ ಈ ಸ್ಪೂನು, ಕಟಿಂಗ್ ಬೋರ್ಡು ಆ ಥರದ್ದಿದೆ. ಅದು ಬಿಟ್ಟರೆ ಇದ್ರಲ್ಲಿ ಬಂದುಬಿಟ್ಟು ಇನ್ನು ಬೇರೆ ದೊಡ್ಡ ದೊಡ್ಡ ಐಟಮ್ಸ್ ಏನು ಯೂಸ್ ಮಾಡ್ತೀವಲ್ಲ ಕ್ಯಾಂಪಿಂಗ್ ಟೈಮಲ್ಲಿ ಅದಿದೆ. ಸೊ ಈ ಒಂದು ರೂಮ್ನ ಕಂಪ್ಲೀಟಾಗಿ ನಾವು ಸ್ಟುಡಿಯೋ ರೂಮ್ ಥರ ಯೂಸ್ ಮಾಡ್ತೀವಿ. ಅದೇ ಏನು ಸ್ಟುಡಿಯೋ ರೂಮ್ ಥರ ಇಲ್ಲ, ಬಟ್ ಹಂಗೆ ಇದು ಒಂದು ಟೇಬಲ್, ಕ್ಯಾಂಪಿಂಗ್ ಟೇಬಲ್ದು. ಇಲ್ಲಿ ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ. ನನ್ನ ಮಗಳು ಇಲ್ಲಿ ಕೂತ್ಕೊಂಡು ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದಾಳೆ, ಗೋಡೆ ನೋಡ್ಬೋದು. ಇದು ನಮ್ಮ ರೂಮು. ಹೆಂಗೋ ವೀಡಿಯೋ ಮಾಡ್ತಾಯಿದ್ದೀನಲ್ವಾ, ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದೀನಿ. ಕೆಲವ್ರು ಕಮೆಂಟಲ್ಲಿ ಪಕ್ಕ ಬೈದಿರಾ, ಯಾಕೋ ಬೇಕು ಇವೆಲ್ಲ ನಿನಗೆ, ಏನು ತೋರಿಸ್ತಾ ಇದೆಯಾ ಕ್ಯಾಂಪಿಂಗ್ ಮಾಡೋದು ಬಿಟ್ಟು ಅಂತ. ಬಟ್ ಐ ಆಮ್ ರಿಯಲಿ ಸಾರಿ. ಜಸ್ಟ್ ಹಾಗೆ ಮಾಡಿದ್ರೆ ಇದು ನಮಗೆ ಜನ ಮೆಚ್ಚಿದ ಹೊಸ ಪರಿಕಲ್ಪನೆ ಅಂತ ಅವಾರ್ಡ್ ಕೊಟ್ಟರು ನಮಗೆ ಶಮಿಕಾ ಮೀಡಿಯಾ ಗ್ರೂಪ್ಸಿಂದ. ಅವ್ರದ್ದು ವೆಬ್ ಶೋ ಎಲ್ಲ ಬರುತ್ತೆ ಸದ್ಯದಲ್ಲೇ ಅಷ್ಟೇ. ಇದು ಬಿಟ್ಟರೆ ಇದೊಂದು ತುಂಬ ಇಷ್ಟ ಆಗೋದು. ಹಾಗಾಗಿ ಧರ್ಮಸ್ಥಳಕ್ಕೆ ಹೋದಾಗ ಇದನ್ನು ತೊಗೊಂಬಂದೆ ನಾನು. ಡ್ರೀಮ್ ಕ್ಯಾಚರ್ ಅಂತಾರೆ. ಸೊ ಅದು ಬಿಟ್ಟರೆ ಇದು ಕ್ಯಾಲೆಂಡರು. ಒಂದು ಡ್ರೀಮ್ ಇದೆ ನನಗೆ, ಇಂಡಿಯಾ ಎಲ್ಲ ರೌಂಡ್ ಹೊಡಿಬೇಕು. ಫಸ್ಟು ನಮ್ಮ ಕರ್ನಾಟಕ ಸುತ್ತಬೇಕು, ಕರ್ನಾಟಕ ಕವರ್ ಮಾಡಿ ಅಷ್ಟೊಳಗಡೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಇಡೀ ಇಂಡಿಯಾ ರೌಂಡ್ ಸುತ್ತೋಣ. ಬಟ್ ಕರ್ನಾಟಕ ನನ್ನ ಫಸ್ಟ್ ಪ್ರಯಾರಿಟಿ, ಅದಾದಮೇಲೆ ಬೇರೆ. ಇನ್ನು ಚಾರ್ಜಿಂಗ್ದು ಅದು ಇದು ಅಷ್ಟೇ. ಇವಳು ನನ್ನ ಮಗಳು 5 ನಿಮಿಷ ಬಿಟ್ಟರೆ ನೋಡಿ ಎಲ್ಲ ತೆಗೆದು ಮಾಡಿ. ಅವಳು ರೋಮಾ ಡಯಾನಾ ಅಂತ ಒಂದು ಸೀರೀಸ್ ನೋಡ್ತಾಳೆ, ಕಾರ್ಟೂನ್ ಇದು ಮಕ್ಕಳದು. ನೋಡ್ಬಿಟ್ಟು ಎಲ್ಲ ಅದೇ ಅವತಾರನೇ. ಇದು ಹಿಮ ಥ್ರೆಡ್ಮಿಲ್ ಬೇಕು ಅಂತ ತರಿಸ್ಕೊಂಡು ನನ್ನ ಫ್ರೆಂಡ್ ತೊಗೊಂಡಿದ್ದೆ, ಯೂಸ್ ಮಾಡ್ತಾ ಇರಲಿಲ್ಲ. ಅವನು ಮೆಟ್ರೋದಲ್ಲಿ ಕೆಲಸ ಮಾಡ್ತಾನೆ BMRCಯಲ್ಲಿ. ಅವನ ಹತ್ರ ಅವ್ನ ಫ್ರೆಂಡ್ಗೆ ಆ್ಯಕ್ಚುಲಿ ಸರಿ ಅಂತ ಹೇಳ್ಬಿಟ್ಟು ಒಂದು 10,000 ರೂಪಾಯಿಗೆ ಇದೇ ನೋಡು ತೊಗೊಳಂಗೆ ತಗೋ ಅಂತ ತಂದುಕೊಟ್ಟೆ. ಹೇಳಿ 3 ದಿವಸ ಅಷ್ಟೇ ಅವಳು ಎಲ್ಲ ಧೂಳು ಹಿಡಿದು ಕೂತಿದೆ. ಕಾಣಿಸ್ತಿದೆ ಅನ್ಕೊತೀನಿ ನಿಮಗೆ. 3 ದಿವಸ ಯೂಸ್ ಮಾಡಿದ್ದೆ ಎಲ್ಲ, ಅದಾದ್ಮೇಲೆ ಮೂಲೆಯಲ್ಲಿ ಬಿದ್ದಿದೆ. ಅದನ್ನು ಅವಳು ಪಾಪ ಹೇಳಬೇಕು ಸ್ವಲ್ಪ, ಯಾಕಂದರೆ ಮನೇಲೇ ಇರ್ತಾಳೆ. ಮನೆ ಕೆಲಸ ಇಲ್ಲೂ ಹೊರಗಡೆ ವಾಕಿಂಗು ಇದು ಎಲ್ಲ ಆಗೋದೇ ಇಲ್ಲ, ಯಾಕಂದರೆ ಮಗು ಇರುತ್ತಲ್ಲ.
ಹಾಗಾಗಿ ಬಿಟ್ಟರೆ ಇದು ನಮ್ಮ ಹಾಲು. ನಾನು ಮೋಸ್ಟ್ ಆಫ್ ದಿ ಟೈಮ್ ಮನೇಲೇ ಟೆಂಟ್ ಹಾಕಿ ಮಕ್ಕಳಿಗೆಲ್ಲ ಇಲ್ಲೇ ಎಂಟರ್ಟೈನ್ಮೆಂಟ್ ಮಾಡೋದು. ಈ ಜಾಗದಲ್ಲೇ ಟೆಂಟ್ ಹಾಕ್ಬಿಟ್ಟು ನನ್ನ ತಂಗಿ ಮಕ್ಕಳು, ನನ್ನ ಮಗಳು ಎಲ್ಲರಿಗೂ ಇಲ್ಲೇ ಕುಕ್ಕಿಂಗ್ ಅದು ಇದು ಮಾಡ್ತೀವಿ. ಅದ್ರದ್ದು ವೀಡಿಯೋಸ್ ಮಾಡ್ತೀನಿ. ಬಿಟ್ಟರೆ ಇದು ಹಾಲು, ಇದು ಅಪ್ಪ ಅಮ್ಮನ ಬೆಡ್ರೂಮು, ಇದು ನಮ್ಮ ಬೆಡ್ರೂಮು ಅಷ್ಟೇ. ಇದೊಂದು ಸ್ಮಾಲ್ ಅಪ್ಡೇಟು. ಇದು ನಾವು ಇದಕ್ಕೆ ಶಿರ್ಡಿಗೆ ಹೋಗ್ತಾಯಿದ್ದೀವಿ. ಲದಾಖ್ ಕ್ಯಾನ್ಸಲ್ ಆಗಿದೆ. ಲದಾಖ್ ಕ್ಯಾನ್ಸಲ್ ಆಗೋಕ್ಕೆ ಮೇಯ್ನ್ ರೀಸನ್ಸ್ ಏನಂದರೆ ಎಲ್ಲ ಸತೀಶನ್ ಸ್ವಲ್ಪ ಹುಷಾರಿರಲಿಲ್ಲ, ಅದು ಒಂದು ರೀಸನ್ ಆಯಿತು. ಮತ್ತು ಫೈನಾನ್ಷಿಯಲ್ಲು ಎಲ್ಲ ಅರೇಂಜ್ ಆಗಬೇಕಲ್ಲ. ಒಬ್ಬನೇ ಸೋಲೋ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ 1 ಲಕ್ಷ ಬೇಕೇ ಬೇಕು ಮಿನಿಮಮ್. 120, 150 ಯಾರು ಕಾರಲ್ಲಿ ಹೋಗ್ತೀರಿ ಅಂದರೆ ಪಕ್ಕ ಬೇಕೇ ಬೇಕು. ಅದು ತುಂಬ ದೊಡ್ಡ ಅಮೌಂಟು. ನನ್ನ ಪ್ಲ್ಯಾನ್ ಏನಿತ್ತು, ನನ್ನ ಜೊತೆ ಇನ್ನೊಬ್ಬರು ಸೇರಿಕೊಂಡ್ರೆ ಅಟ್ಲೀಸ್ಟ್ ಒಂದು 50,000 ಡಿವೈಡ್ ಮಾಡ್ಕೋಬೋದು. ಅಥವಾ ಇನ್ನೊಂದು 2-3 ಜನ ಎಕ್ಸ್ಟ್ರಾ ಆದ್ರೂ ಒಂದು 30,000 ಎಲ್ಲರಿಗೂ ಬಂದ್ರೂ ಎಲ್ಲ ಮುಗಿದೋಗುತ್ತೆ. ರೂಮ್ ತೊಗೊಂಡ್ರು ಅಷ್ಟರಲ್ಲಿ ಆಗೋಗುತ್ತೆ ಅಂತ ಪ್ಲ್ಯಾನ್ ಇತ್ತು. ಬಟ್ ಅನ್ಫಾರ್ಚುನೇಟಾಗಿ ಹೇಳ್ತಾರಲ್ಲ, ನಾವು ಅಂದ್ಕೊಳ್ಳೋದೇ ಒಂದು, ವಿಧಿ ಮಾಡೋದೇ ಇನ್ನೊಂದು ಅಂತ. ಹಾಗಾಗಿ ಏನೇ ಆದರೂ ಅದನ್ನ ಒಳ್ಳೇದಕ್ಕೆ ಅಂತ ತೊಗೊಳ್ಳೋಣ. ಇದರಲ್ಲಿ ನನಗೆ ನನ್ನ ಲೀವ್ಸ್ ಮಾತ್ರ ಲಾಸ್ ಆಯಿತು ಅಷ್ಟೇ. ಯಾಕಂದರೆ ಆಲ್ರೆಡಿ ನಮ್ಮ ಮ್ಯಾನೇಜರ್ ಎಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿದ್ದೆ, ನಮ್ಮ ಟೀಮ್ ಲೀಡರ್ ಹತ್ರ ಮಾತಾಡಿ ಅವರು ಪಾಪ 2 ಸತಿ ರೀಶೆಡ್ಯೂಲ್ ಬೇರೆ ಮಾಡಿಕೊಟ್ರು. ಅನ್ಫಾರ್ಚುನೇಟಾಗಿ ಅದು ಈ ರೀತಿ ಆಗೋಯಿತು. ಬಟ್ ಒಂದು ಕ್ಯಾಂಪಿಂಗ್ ವಿಡಿಯೋ ಮಾಡೋಣ ಅಂತಿದ್ದೀನಿ ಇದು ಮುಗಿಸ್ಕೊಂಬಂದ್ಮೇಲೆ. ಅದು ನಿಮ್ಮ ಅಪ್ಕಮಿಂಗ್ ವಿಡಿಯೋದಲ್ಲಿ ಬರುತ್ತೆ. ಒಂದು ವಾರ ಕಂಪ್ಲೀಟ್ ನಮ್ಮ ಮನೆ ಸುತ್ತಮುತ್ತ ಏನು ಸಕಲೇಶ್ಪುರ ಸುತ್ತಮುತ್ತ ಏನು ಗುಡ್ಡಗಳಿದೆಯಲ್ಲ, ಎಲ್ಲ ಗುಡ್ಡಕ್ಕೆ ಒಂದು ಟ್ರಕ್ಕಿಂಗ್ ಮಾಡಿ ಆಮೇಲೆ ಕ್ಯಾಂಪಿಂಗ್ ಮಾಡೋಣ ಅಂತ ಅದು ಅಪ್ಡೇಟ್ ನಿಮ್ಗೆ ಕೊಡ್ತೀನಿ ನಾನು ನಿಮಗೆ ಅಷ್ಟೇ. ಸೊ ಇವಾಗ ತುಂಬ ಎಕ್ಸೈಟ್ಮೆಂಟಲ್ಲಿ, ತುಂಬ ನರ್ವಸಲ್ಲಿದ್ದೀನಿ. ಇನ್ನೇನು ಅಣ್ಣನ ಕಾಲು ವೇಟು ಊಟ ಮಾಡ್ಕೊಂಡು ಹೊರಡೋದಷ್ಟೇ. ಹೋಪ್ ನಿಮಗೆಲ್ಲರೂ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಕ್ಯಾಂಪಿಂಗ್ ಕನ್ನಡಿಗ ಅಂತ ಇಟ್ಕೊಂಡು ಫ್ಯಾಮಿಲಿ ಬ್ಲಾಗ್ ಎಲ್ಲ ಮಾಡ್ತೀಯ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹಾಗೆ ಸುಮಾರು ಜನ ಕ್ಯಾಂಪಿಂಗ್ ಮಾಡೋದು ತುಂಬ ಕಷ್ಟಕ್ಕೆ ಗೊತ್ತಿರೋರಿಗೆ, ಅಂದರೆ ಹೇಗೆ ಎಷ್ಟು ಡಿಫಿಕಲ್ಟ್ ಇದೆ ಅಂತ ಅವ್ರು ಕೂಡ ನನಗೆ ಹೇಳಿದರು. ಕ್ಯಾಂಪಿಂಗ್ ತುಂಬ ಕಷ್ಟ ಆಗುತ್ತೆ ಬ್ರದರ್, ನೀವು ಲೈಫ್ ಸ್ಟೈಲ್ ಬ್ಲಾಗ್ನು ಅಂದರೆ ಫ್ಯಾಮಿಲಿ ಬ್ಲಾಗು, ಕುಕಿಂಗ್ ಬ್ಲಾಗು ಮತ್ತು ಅದನ್ನೆಲ್ಲನೂ ಆ್ಯಡ್ ಮಾಡ್ಕೊಂಡು ಹೋಗಿ ಅಂತ. ಆದಷ್ಟು ನಾನು ಕ್ಯಾಂಪಿಂಗ್ ರಿಲೇಟೆಡ್ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಬಿಟ್ವೀನಲ್ಲಿ ಏನು ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಡುತ್ತೆ. 15 ದಿವಸ 1 ವಾರ ವೀಡಿಯೋಸ್ ಏನು ಹಾಕೋಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ಫಿಲ್ಲರ್ ಥರ ಸೆಂಟ್ರಲ್ಲಿ ಅದು ಕೂಡ ಯೂಸ್ ಮಾಡ್ಕೋತೀನಿ. ಓಕೆ, ಸೊ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸಕ್ಕೆ, ಸಪೋರ್ಟ್ಗೆ ತುಂಬ 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 ಥ್ಯಾಂಕ್ಸ್. ಹಾಗೆ ನಾನು ಏನು ಹೇಳಿ, ಒಂಥರ ಇನ್ನೂ ನರ್ವಸ್ ಹಂಗೆ ಇದೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರಿಗೂ ಶಿರ್ಡಿಲಿ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಏನಾದರೂ ನಿಮ್ಮ ಸ್ಪೆಷಲ್ ರಿಕ್ವೆಸ್ಟ್ ಏನಾದರೂ ಇದ್ದರೆ, ದೇವರಲ್ಲಿ ಬೇಡ್ಕೊಳ್ಳೋದು ಏನಾದ್ರು ಇತ್ತಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಖಂಡಿತವಾಗೂ ನಿಮ್ಮ ಪರವಾಗಿ ನಾನು ಬೇಡ್ಕೊಂಡು ದೇವ್ರಿಗೆ ಅದನ್ನು ಒಪ್ಪಿಸ್ತೀನಿ. ಓಕೆ, ನಾನು ನಡೀರಿ ಇವಾಗ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಊಟ ಮಾಡಿ ಹೊರಡೋಣ.